ರಾಣಿ ಇವತ್ತಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡ್ಕೊಂಡು ಬರೋಣ. ಇಲ್ಲಿ ಸತ್ಯ ಬಾಲನಿಗೆ ಹೇಳ್ತಾನೆ, ನೋಡು ಬಾಲ, ನಿನ್ನ ಮಗು ಬದುಕಿಲ್ಲ. ನಿಂದು ಮತ್ತು ರಾಣಿಯ ಪ್ರೀತಿಯ ಸಂಕೇತವಾಗಿ ನಿಮ್ಮ ಮಗು ಹುಟ್ಟಿತ್ತು, ಆದರೆ ಹುಟ್ಟೋದ್ಕಿಂತ ಮುಂಚೆನೇ ಅದು ಸತ್ತು ಹೋಗಿದೆ, ಅದು ಬದುಕಿಲ್ಲ ಅಂತ ಸತ್ಯ ಹೇಳೋತ್ತಿಗೆ ಬಾಲ ಇದ್ದವನು, ಇಲ್ಲ ಸತ್ಯ, ನೀನು ಸುಳ್ಳು ಹೇಳ್ತಿದ್ಯಾ, ನನ್ನ ಮಗು ಸಾಯೋಕ್ಕೆ ಸಾಧ್ಯನೇ ಇಲ್ಲ, ಹೇಳು ಸತ್ಯ ಹೇಳು ಅಂದಾಗ ನೀನು ನಂಬೋದಾದರೆ ನಂಬು, ಆದರೆ ನಿನ್ನ ಮಗು ಜೀವಂತವಾಗಿಲ್ಲ ಅಂತ ಸತ್ಯ ಹೇಳ್ತಾನೆ. ಸರಿ, ಹಾಗಾದರೆ ಆ ಮಗು ಗಂಡ ಹೆಣ್ಣು ಅದಾರು ಹೇಳು ಅಂದಾಗ, ನೋಡು ಆ ಮಗು ಗಂಡ ಹೆಣ್ಣ ತಿಳ್ಕೊಂಡು ನೀನು ಏನು ಮಾಡೋಕ್ಕುಂಟು, ಏನು ಮಾಡೋಕ್ಕೂ ಸಾಧ್ಯ ಇಲ್ಲ, ನಿನ್ನ ಮಗು ಅಂತೂ ಜೀವಂತವಾಗಿಲ್ಲ ಅಂತ ಹೇಳಿ ಸೀದಾ ಸತ್ಯ ಹೋಗ್ತಾನೆ. ಬಾಲನಿಗಂತೂ ತುಂಬ ನೋವಾಗ್ತಿರುತ್ತೆ. ಅಯ್ಯೋ ದೇವ್ರೆ, ನನಗೊಂದೇ ಆಸೆ ಇದ್ದಿದ್ದು ಅದನ್ನು ನೀನು ಕಿತ್ಕೊಂಡೆಲ್ಲ ಅಂತ ತುಂಬ ದುಃಖದಲ್ಲೇ ಅಲ್ಲೇ ಕೂತ್ಬಿಡ್ತಾನೆ. ಈ ಕಡೆ ಸತ್ಯ ಮನೆಗೆ ಬರ್ತಿರೋವಾಗ ರಾಣಿ ನಿಂತ್ಕೊಂಡು ಅಲ್ಲೇ ನೋಡ್ತಾ ಇರ್ತಾಳೆ. ಮಾಮ, ನೀನು ಯಾರ ಹತ್ರ ಮಾತಾಡೋಕ್ಕೆ ಹೋಗಿದ್ದೆ, ನಂಗೆ ಚೆನ್ನಾಗಿ ಗೊತ್ತುಂಟು, ನನಗೆ ಹೇಳಿದೆ ನೀನು ಫ್ರೆಂಡ್ ಹತ್ರ ಮಾತಾಡಬೇಡ ಅಂತ, ಆದರೆ ನೀನು ನನ್ನ ಫ್ರೆಂಡ್ ಹತ್ರ ಮಾತಾಡ್ಕೊಂಡು ಬಂದೆ ಅಲ್ಲ ಅಂತ ರಾಣಿ ಕೇಳ್ತಾನೆ. ಈ ಕಡೆ ಸತ್ಯನಿಗೆ ಆಶ್ಚರ್ಯ ಆಗುತ್ತೆ. ಹಾಗಾದರೆ ನಾನು ಬಾಲ ಮಾತಾಡಿದ್ದು ರಾಣಿಗೆಲ್ಲ ಕೇಳಿಸಿದ್ಯೋ ಏನೋ ಅಂತ ಕೇಳ್ಕೊಂಡು, ಏನು ಹೇಳ್ತಿದ್ಯಾ ರಾಣಿ, ಅವ್ರು ನಿನ್ನ ಫ್ರೆಂಡಾ? ಹೌದು ಮಾಮ, ಅವರೇ ನನ್ನ ಫ್ರೆಂಡು, ನೀನು ನೋಡಿದರೆ ನನಗೆ ಮಾತಾಡಿಸ್ಬೇಡ ಅಂತ ಹೇಳಿದ್ದೆ, ಆದರೆ ನೀನೇ ಮಾತಾಡ್ಕೊಂಡು ಬಂದೆ ಅಲ್ಲ, ಆದರೆ ನೀವಿಬ್ಬರು ಏನು ಮಾತಾಡಿದ್ರಿ ಅಂತ ಮಾತ್ರ ನನಗೆ ಗೊತ್ತಾಗಲಿಲ್ಲ ಅಂತ ರಾಣಿ ಹೇಳ್ತಾಳೆ. ಸತ್ಯನಿಗೆ ಸಮಾಧಾನ ಆಗುತ್ತೆ. ಹಾಗಾದರೆ ರಾಣಿ ನಮ್ಮಿಬ್ಬರು ನೋಡಿದ್ದಾಳೆ, ಆದರೆ ನಾವಿಬ್ಬರು ಏನು ಮಾತಾಡಿದ್ದೀವಿ ಅಂತ ಅವಳಿಗೆ ಕೇಳಿಸಿಲ್ಲ. ನೋಡು ರಾಣಿ, ಅವರು ಅಡ್ರೆಸ್ನ ಕೇಳ್ಕೊಂಡು ಬಂದಿದ್ದರು, ಅದಕ್ಕೆ ನಾನು ಆ ಅಡ್ರೆಸ್ ಗೊತ್ತಿಲ್ಲ ಅಂತ ಹೇಳ್ತಿದ್ದೆ, ಅದು ಬಿಟ್ಟರೆ ಅವನು ಯಾರು ಅಂತ ನನಗೆ ಗೊತ್ತಿಲ್ಲ, ಅವನ ನಿನ್ನ ಫ್ರೆಂಡು ಅಂತ ಹೇಳ್ತಾರೆ. ಹೌದು ಮಾಮ, ಯಾಕೆ ನಿಂಗೆ ಅವ್ರ ಮೇಲೆ ಕೋಪ, ಅವ್ರು ಯಾರನ್ನು ಹುಡ್ಕೊಂಡು ಬಂದಿದ್ದು ಗೊತ್ತಾ, ನೀನು ಮತ್ತು ಅಮ್ಮನ ಎಷ್ಟೇ ಅಪ್ಪನ ಬಗ್ಗೆ ಕೇಳಿದ್ರು ನೀವಿಬ್ಬರು ಹೇಳ್ತಾನೆ ಇರಲಿಲ್ಲ, ಅದಕ್ಕೆ ನಾನು ಫ್ರೆಂಡಿಗೆ ಹೇಳಿದ್ದೆ, ಫ್ರೆಂಡು ಹುಡ್ಕೊಡ್ತೀನಿ ಅಂತ ಹೇಳಿದರು. ಏನು ಹೇಳ್ತಿದ್ಯಾ, ನಿಮ್ಮ ಅಪ್ಪ ಯಾರು ಹೇಗೆ ಅಂತ ಅವ್ರು ನೋಡಿದಾರ, ಸುಮ್ಮನೆ ನೀನು ಯಾಮಾರಬೇಡ. ನೋಡು, ಇನ್ನು ಮುಂದೆ ನನ್ನ ಹತ್ರ ನಿಮ್ಮ ಅಪ್ಪನ ಬಗ್ಗೆ ಆಗಿರ್ಬೋದು, ನಿನ್ನ ಫ್ರೆಂಡ್ ಬಗ್ಗೆ ಎಲ್ಲ ಮಾತಾಡೋಕ್ಕೆ ಹೋಗಬೇಡ, ಸುಮ್ಮನೆ ಲೇಟಾಗಿದೆ, ಹೋಗಿ ಮಲ್ಕೋ ಅಂತ ಈ ಕಡೆ ಜೋರು ಮಾಡ್ತಾನೆ ಸತ್ಯ. ಇಲ್ಲಿ ಮಾರನೇ ದಿನ ಸರಳನ ಹತ್ರ ಸತ್ಯ ಹೇಳ್ತಾನೆ, ನೋಡು ನಾನು ತಿಂಡಿ ಎಲ್ಲ ತಿನ್ನಲ್ಲ, ಲಾಯರ್ನ ಮೀಟ್ ಮಾಡಬೇಕು, ಬೇಗ ಹೊರಡಬೇಕು ಅಂತ ಸತ್ಯ ಹೇಳೋತ್ತಿಗೆ ಸರಳ ಇದ್ದವಳು, ಅಯ್ಯೋ ಕಣ್ರಿ, ತಿಂಡಿ ರೆಡಿಯಾಗಿದೆ, ತಿಂಡಿ ತಿನ್ಕೊಂಡು ಹೋಗಿ ಅಂತ ಸರಳ ಹೇಳ್ತಾಳೆ. ಸತ್ಯ ಇದ್ದವನು, ನೋಡು ನನಗೆ ಬೇಡ, ಲೇಟ್ ಆಗುತ್ತೆ ಅಂತ ಹೇಳಿದಾಗ ಸರಳ ಇದ್ದವಳು, ನೋಡಿ ನಿಮ್ಮ ತಂಗಿ ನಿಮಗೊಂದು ತಿಂಡಿ ಸಹ ತಿನ್ನಕ್ಕೆ ಬಿಡಲ್ಲ ಅಂದಾಗ, ನೋಡು ಸರಳ, ನಾನು ಹೊರಗೆ ಹೊರಡ್ತಿದ್ದೀನಿ, ಸುಮ್ಮನೆ ನನಗೆ ತೊಂದರೆ ಕೊಡಬೇಡ, ಮತ್ತು ನನಗೆ ಸಿಟ್ಟು ಬರ್ಸ್ಬೇಡ ಅಂತ ಹೇಳಿ ಸೀದಾ ಸತ್ಯ ಹೊರಡ್ತಾನೆ. ಆವಾಗ ಪುಟ್ಟಕ್ಕನ ಹತ್ರ ಸರಳ ಹೇಳ್ತಾಳೆ, ನೋಡಮ್ಮ, ತಂಗಿ ವಿಚಾರಕ್ಕೆ ಅವರು ತಿಂಡಿ ಸಹ ತಿಂತಿಲ್ಲ, ಈ ಕೋರ್ಟು ಕಚೇರಿ ಅಂದ್ಕೊಂಡು ಅವರು ಸರಿಯಾಗಿ ತಿಂಡಿ ನಿದ್ದೆ ಏನೂ ಮಾಡ್ತಾನೂ ಇಲ್ಲ ಅಂದಾಗ, ಇನ್ನೆಷ್ಟು ದಿನನೇ, ಇನ್ನು ಸ್ವಲ್ಪ ದಿನ ತಾನೇ, ಆಮೇಲೆ ಎಲ್ಲ ಸರಿಯಾಗುತ್ತೆ ಅಂತ ಹೇಳ್ತಾರೆ. ಈ ಕಡೆ ಸತ್ಯ ಹೊರಗೆ ಬಂದಾಗ ರಾಣಿ ಹೊರಗೆ ನಿಂತ್ಕೊಂಡಿರ್ತಾಳೆ. ಸತ್ಯ ಹೇಳ್ತಾನೆ, ನೋಡು ರಾಣಿ, ಇವತ್ತು ನಾನು ಲಾಯರ್ನ ಮೀಟ್ ಮಾಡೋಕ್ಕೆ ಹೋಗೋಣ ಅಂತ ಇದ್ದೀನಿ, ಲಾಯರ್ನ ಮೀಟ್ ಮಾಡಿ ಬರ್ತೀನಿ, ಇನ್ನೂ ಸ್ವಲ್ಪ ದಿನ ಅಷ್ಟೇ, ಅಮ್ಮ ಹೊರಗೆ ಬರ್ತಾಳೆ ಅಂತ ಸತ್ಯ ಹೇಳೋತ್ತಿಗೆ ರಾಣಿ, ಸರಿ ಮಾಮ ನಿಮ್ಮ ಹತ್ರ ಒಂದೇನೋ ಹೇಳಬೇಕು ಅಂತ ಹೇಳ್ತಾಳೆ. ಏನು ರಾಣಿ, ನಿನ್ನೆ ನಿನಗೆ ಬೈದ್ನಲ್ಲ, ಬೇಜಾರಾಯ್ತಾ, ಬೇಜಾರು ಮಾಡ್ಕೋಬೇಡ ಆಯಿತಾ, ಸರಿ ನೀನು ಇನ್ನೂ ಸ್ಕೂಲಿಗೆ ಹೊರಡು ಅಂತ ಹೇಳ್ತಾನೆ. ಆದರೆ ಅಷ್ಟೊತ್ತಿಗೆ ಪುಟ್ಟಕ್ಕ ಬಂದು, ಏನು ರಾಣಿ, ಮಾಮ ಹೊರಗೆ ಹೋಗ್ತಿದ್ದಾರೆ, ಅವರು ಒಳ್ಳೆ ಕೆಲಸಕ್ಕೆ ಹೊರಡೋತ್ತಿಗೆ ಎಲ್ಲಿಗೆ ಏನು ಅಂತೆಲ್ಲ ಕೇಳಬಾರ್ದು, ಮಾಮ ಮೊದಲೇ ತಿಂಡಿ ಸಹ ತಿಂದಿಲ್ಲ, ಅಳಿಯಂದರೆ ನೀವು ಹೊರಗೆ ಹೋಗಿ, ನಾನು ರಾಣಿ ಹತ್ರ ಮಾತಾಡ್ತೀನಿ ಅಂತ ಈ ಕಡೆ ಪುಟ್ಟಕ್ಕ ಸತ್ಯನ ಕಳಿಸ್ತಾರೆ. ರಾಣಿ, ನೀನು ಕೆಲಸಕ್ಕೆ ಹೊರಟಿದೆಯಲ್ಲ ಅಂತ ಕೇಳ್ತಾರೆ. ಹ್ಞೂ ಅಜ್ಜಿ, ಕೆಲಸಕ್ಕೆ ಹೊರಟಿದ್ದೀನಿ ಅಂತ ಹೇಳ್ತಾಳೆ. ಈ ಕಡೆ ಚಂದು ಮತ್ತು ಲೋಹಿತ ಸ್ಕೂಲಿಗೆ ಹೊರಡ್ಕೊಂಡು ಬಂದು ಚಂದು ಕೇಳ್ತಾನೆ, ಏನು ರಾಣಿ, ಇನ್ನೂ ಸ್ಕೂಲಿಗೆ ಹೊರಟಿಲ್ಲಲ್ಲ ಅಂದಾಗ ಅವಳಿಗೆ ತಿಂಡಿ ಕೊಡ್ತೀನಿ ಅಂತ ಸರಳ ಒಳಗೆ ಬಂದು ತಿಂಡಿನ ತಂದಿರ್ತಾಳೆ. ಓ, ನಿಂಗಿನ್ನೂ ಜ್ವರ ಕಮ್ಮಿ ಆಗಿಲ್ಲ, ಸರಿ, ಹಾಗಾದರೆ ಜ್ವರ ಕಮ್ಮಿ ಆದಮೇಲೆ ಸ್ಕೂಲಿಗೆ ಬಾ, ನಾನು ನಿಮ್ಮ ಮಿಸ್ಸಿಗೆ ಹೇಳ್ತೀನಿ ಅಂತ ಹೇಳ್ತಾಳೆ. ಈ ಕಡೆ
ಪುಟ್ಟಕ್ಕ ಇದ್ದೋಳು, ಹ್ಞೂ ಕಣೋ, ನಿನ್ನ ಬುದ್ಧಿ ಎಲ್ಲ ನಿಮ್ಮ ಅಪ್ಪನ ಥರನೇ. ಅವಳಿಗೆ ಹುಷಾರು, ಜ್ವರ ಕಮ್ಮಿ ಆದಮೇಲೆ ಸ್ಕೂಲಿಗೆ ಬರ್ತಾಳೆ, ನೀವಿನ್ನು ಹೊರಡಿ ಅಂತ ಹೇಳ್ತಾಳೆ. ಈ ಕಡೆ ಚಂದು ಮತ್ತು ಲೋಹಿತ ಹೊರಡ್ತಾರೆ. ಲೋಹಿತನ ಕರೆದು ಅವ್ರ ಅಜ್ಜಿ ಹೇಳ್ತಾರೆ, ನಿಮ್ಮ ಅಪ್ಪನ ಹತ್ರ ಪೆನ್ ಕೇಳ್ತಿದ್ದೆ ಅಲ್ಲ, ನಿಮ್ಮಪ್ಪ ಕೊಡ್ಸಲ್ಲ ಅಂತಿದ್ದ, ಈ ದುಡ್ಡನ್ನ ತಗೊಂಡು ಒಂದು ಒಳ್ಳೆ ಪೆನ್ ಚೆನ್ನಾಗಿ ಮಾಡಿ ಓದಬೇಕು ಆಯಿತಾ ಅಂತ ಪುಟ್ಟಕ್ಕ ಲೋಹಿತ ಕೇಳ್ತಾಳೆ. ಆಯ್ತಜ್ಜಿ ಅಂತೇಳಿ ಚಂದು ಮತ್ತು ಲೋಹಿತ ಸ್ಕೂಲಿಗೆ ಹೊರಡ್ತಾರೆ. ಈ ಕಡೆ ಸರಳ ತಿಂಡಿ ತಂದು ಕೊಟ್ಟಿದ್ನ ರಾಣಿ ತಿಂಡಿನೆಲ್ಲ ತಿಂದು ತಟ್ಟೆನ ಕೊಟ್ಟು, ಸರಿ ಅಜ್ಜಿ ನಾವಿನ್ನು ಕೆಲ್ಸಕ್ಕೆ ಹೊರಡೋಣವಾ ಅನ್ನೋ ಅಷ್ಟೊತ್ತಿಗೆ ಪುಟ್ಟಕ್ಕ ಇದ್ದಳು, ಅಯ್ಯೋ ದೇವ್ರೆ, ನನಗೆ ಯಾಕೋ ತುಂಬ ಮಂಡಿ ನೋವು ಆಗ್ತಾ ಉಂಟು, ಸರಳ ನೀನೇ ಬಿಟ್ಬಾ, ಅವ್ರ ಮನೆ ಅಡ್ರೆಸ್ ಹೆಂಗಾರು ಗೊತ್ತಲ್ಲ ಅಂದಾಗ, ಆಯ್ತಮ್ಮ ಅಂಥೇಳಿ ಸರಳ ಮತ್ತು ರಾಣಿ ಅವ್ರ ಮನೆ ಹತ್ರ ಬರ್ತಾರೆ. ಆದರೆ ವಾಚ್ಮ್ಯಾನು, ಯಾರು ನೀವು ಅಂತ ಕೇಳಿದಾಗ, ನಾವು ನೋಡಿ ಇವರೇ, ಈ ಮನೆದು ವಿಸಿಟಿಂಗ್ ಕಾರ್ಡ್ ಕೊಟ್ಟಿದ್ದಾರೆ, ಬರಕ್ಕೆ ಹೇಳಿದ್ರು ಅಂತ ಸರಳ ಹೇಳ್ತಾಳೆ. ಅಯ್ಯೋ, ದೊಡ್ಡ ದೊಡ್ಡ ಮನೆಯವ್ರದ್ದು ವಿಸಿಟಿಂಗ್ ಕಾರ್ಡು ಎಲ್ಲರ ಹತ್ರನೂ ಇರುತ್ತೆ, ಹಾಗಂತ ಎಲ್ಲರನ್ನೂ ಮನೆ ಒಳಗೆ ಬಿಡೋಕ್ಕಾಗುತ್ತಾ, ಆಗಲ್ಲ ಕಣಮ್ಮ, ಹೋಗಿ ಹೋಗಿ ಅಂತ ಹೇಳ್ತಾರೆ. ಆದರೆ ಆ ಟೈಮಲ್ಲೇ ರಾಣಿ ಮತ್ತು ಸರಳನ ದತ್ತು ತಗೊಂಡವರು ನೋಡಿಬಿಡ್ತಾರೆ. ನೋಡಿ ರಾಣಿ ಅಂತ ಹೇಳಿ ಅವ್ರನ್ನ ಕಳಿಸಿ ಅಂತ ವಾಚ್ಮ್ಯಾನಿಗೆ ಹೇಳ್ತಾರೆ. ಆವಾಗ ವಾಚ್ಮ್ಯಾನ್ ರಾಣಿ ಮತ್ತು ಸರಳನ್ನ ಕಳಿಸ್ತಾರೆ. ಈ ಕಡೆ ದತ್ತು ತಗೊಂಡವ್ರಿಗಂತೂ ತುಂಬ ಖುಷಿ ಆಗ್ತಿರುತ್ತೆ. ರಾಣಿ ಬಂದ್ಯಾ, ಗೊತ್ತಾಯ್ತಾ ನಮ್ಮನೆ ಅಡ್ರೆಸ್ಸು ಅಂತೆಲ್ಲ ಕೇಳ್ತಾರೆ. ಹ್ಞೂ ಅಂತ ರಾಣಿ ಹೇಳ್ತಾಳೆ. ಅಷ್ಟೊತ್ತಿಗೆ ಬಂದು ಬಾಗ್ಲತ್ರ ನಿಂತ್ಕೊಂಡು, ನಾವಿನ್ನು ಏನು ಕೆಲಸ ಮೇಡಮ್, ಒಳಗೆ ಬರೋದ ಅಂದಾಗ, ತಡಿ ನೀನು ಒಳಗೆ ಬರೋದ್ಕಿಂತ ಒಂದು ನಿಮಿಷ ಇಲ್ಲೇ ಇರು ಅಂತ ಹೇಳಿ ಅವಳು ಆರತಿ ತಟ್ಟೆನ ತಗೊಂಡು ಬರ್ತಾಳೆ. ಅದನ್ನ ನೋಡಿ ರಾಣಿ ಸರಳಂಗೆ ಕೇಳ್ತಾಳೆ, ಏನತ್ತೆ ಇವರು ಆರತಿ ಎಲ್ಲ ಮಾಡ್ತಾ ಇದ್ದಾರೆ, ಕೆಲಸ ಮಾಡಬೇಕಂದ್ರೆ ಆರತಿ ಎಲ್ಲ ಮಾಡ್ಬೇಕಂದಾಗ, ನೋಡು ಅದು ಅವ್ರದ್ದು ಸಂಪ್ರದಾಯ, ಅವ್ರು ಹೇಗೋ ಮಾಡ್ತಾರೆ, ನೀನು ಸುಮ್ಮನೆ ಬಾಯಿ ಮುಚ್ಕೊಂಡು ಮಾಡಿಸ್ಕೊ ಅಂತ ಈ ಕಡೆ ಸರಳ ಹೇಳ್ತಾರೆ. ಆರತಿ ಎಲ್ಲ ತೆಗೆದು ಬಲ್ಗಾಲಿಟ್ಟು ಒಳಗೆ ಬಾರಮ್ಮ ಅಂತ ರಾಣಿಗೆ ಹೇಳ್ತಾರೆ. ರಾಣಿ ಮತ್ತೆ ಸರಳ ಬರ್ತಾಳೆ. ಸರಳ ಅಂತೂ ಮನೆ ನೋಡಿ, ಹಬ್ಬ ಎಷ್ಟು ದೊಡ್ಡ ಮನೆ, ಈ ಹುಡುಗಿ ದತ್ತು ಕೊಡಕ್ಕೆ ಬಂದವ್ರ ಮನೆಯೂ ಅಷ್ಟೇ ತುಂಬ ದೊಡ್ಡಕ್ಕಿದೆ, ಅದೃಷ್ಟ ಅಂದರೆ ಇವಳ್ದು ಅಂತ ಹೇಳ್ತಾಳೆ. ಅಷ್ಟೊತ್ತಿಗೆ ರಾಣಿ ಇದ್ದವಳು, ಆಂಟಿ ಹೇಳಿ ಏನು ಕೆಲಸ, ಪಾತ್ರೆ ತೊಳಿಬೇಕಾ ಅಥವಾ ಮನೆ ಎಲ್ಲ ಕ್ಲೀನ್ ಮಾಡಬೇಕಾ ಅಂತ ಕೇಳ್ತಾರೆ. ಅವಳು, ಏನು ಬೇಡ, ನೀನು ರಾಣಿ ಥರ ಇರು ಅಷ್ಟೇ ಸಾಕು ಅಂದಾಗ ರಾಣಿ ಹೇಳ್ತಾಳೆ, ಹೌದಾ, ಹಾಗಾದ್ರೆ ಸುಮ್ಮನೆ ಇರೋಕ್ಕೂ ನೀವು ಸಂಬಳ ಕೊಡ್ತೀರಾ ಅಂತ ಕೇಳ್ತಿರ್ತಾಳೆ. ಸರಳ ಆ ದತ್ತು ತಗೊಂಡವ್ರನ್ನ ಪಕ್ಕ ಕರ್ಕೊಂಡೋಗಿ, ನೋಡಿ ಅವಳಿಗೆ ನೀವು ದತ್ತು ತಗೊಳ್ತೀರಾ ವಿಚಾರ ಹೇಳೇ ಇಲ್ಲ, ಹೇಳಿದರೆ ಆ ಹುಡುಗಿ ತುಂಬ ಬೇಜಾರು ಮಾಡ್ಕೊಳ್ತಾರೆ, ನಿನ್ನೆ ಬಂದಿದ್ರಲ್ಲ ಅವರು ಪುಟ್ಟಕ್ಕ ನಮ್ಮಮ್ಮ, ನಾನು ಅವ್ರ ಮಗಳು ಸರಳ, ಅವರಿಗೆ ಹುಷಾರಿಲ್ಲ ಅಂತ ಹೇಳಿ ನನ್ನನ್ನು ಕಳಿಸಿದ್ರು, ಆದರೆ ಇವಳಿಗೆ ನಾವು ಯಾವ ವಿಚಾರನೂ ಹೇಳಿಲ್ಲ, ನೀವೇ ನಿಧಾನವಾಗಿ ಹೇಗಾರು ಅರ್ಥ ಮಾಡಿಸಿ ಅಂತ ಸರಳ ಹೇಳ್ತಾಳೆ. ಆಯಿತು ಅಂತ ಅವ್ರು ಹೇಳ್ತಾರೆ. ಸರಿ ರಾಣಿ, ನಾನಿನ್ನು ಹೋಗ್ಬರ್ತೀನಿ ಅಂತ ಸರಳ ಹೇಳಿದಾಗ, ಅತ್ತೆ ನೀವು ಇನ್ನು ಸಂಜೆ ಬರ್ತೀರಲ್ಲ ಅಂತ ಕೇಳ್ತಾರೆ. ಆವಾಗ ಮನಸ್ಸಲ್ಲಿ ಸರಳ, ಸಂಜೆನ, ನೀನಿನ್ನು ಇಲ್ಲೇ ಅಂದ್ಕೊಂಡು ಸೀದಾ ಸರಳ ಹೋಗ್ತಾಳೆ. ಈ ಕಡೆ ರಾಣಿ ಮತ್ತು ದತ್ತು ತಗೊಳ್ಳೋರು ಚೆನ್ನಾಗಿ ಮಾತಾಡ್ತಾ ಇರ್ತಾರೆ. ಸರಳ ಹೊರಗೆ ಬಂದ ತಕ್ಷಣ ಅಲ್ಲಿ ಲಂಬೋದರ್ ಮತ್ತು ಸತ್ಯನ ನೋಡ್ತಾರೆ. ಅಯ್ಯೋ, ಇವ್ರು ಯಾಕೆ ಇಲ್ಲಿಗೆ ಬಂದರು, ನನ್ನನ್ನೇನಾದ್ರು ನೋಡಿದರೆ ಕಷ್ಟ ಅಂತ ಅವಳು ಅಲ್ಲೇ ಒಂದು ಮರದ ಹತ್ರ ಮರೆ ಆಗಿಬಿಡ್ತಾಳೆ. ಈ ಕಡೆ ಸತ್ಯ ಮತ್ತು ಲಂಬೋದರ್ ಮ್ಯಾಜಿಸ್ಟ್ರಿನ ನೋಡೋಕ್ಕೆ ಬರ್ತಾರೆ. ಮ್ಯಾಜಿಸ್ಟ್ರಿ ಯಾರಾಗಿರ್ತಾರೆ ಅಂದರೆ, ರಾಣಿನ ದತ್ತು ತಗೊಳೋಕ್ಕೆ ಹೊರಟಿದಾರಲ್ಲ ಅವಳ ಗಂಡನೇ ಮ್ಯಾಜಿಸ್ಟ್ರಿ ಆಗಿರ್ತಾರೆ. ಲಂಬೋದರ್ ಹತ್ರ ಹೇಳ್ತಾನೆ, ನೋಡಿ ಇವ್ರ ಹತ್ರ ಮಾತಾಡಿದರೆ ನಮಗೆ ಈ ಕೇಸಲ್ಲಿ ಗೆಲ್ಲಕ್ಕೆ ತುಂಬ ಯೂಸ್ ಆಗುತ್ತೆ. ಹೌದಾ ಲಂಬೋದರ್, ಹಾಗಾದರೆ ಇವ್ರನ್ನ ನೀನು ಮೀಟ್ ಮಾಡಿದ್ಯಾ ಅಂದಾಗ, ಹ್ಞೂ, ಇವರಿಗೆ ಸ್ವಲ್ಪ ಕರುಣೆ ಎಲ್ಲ ಜಾಸ್ತಿ, ಆದರೆ ತುಂಬ ಸ್ಟ್ರಿಕ್ಟು, ಆದರೂ ಅವ್ರು ನಮಗೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿ ಅಲ್ಲಿರೋ ಸೆಕ್ಯೂರಿಟಿ ಹತ್ರ ಕೇಳ್ತಾರೆ. ಅವರು ಅಪಾಯಿಂಟ್ಮೆಂಟ್ ಉಂಟಾ ಅಂತ ಕೇಳ್ತಾರೆ. ಹ್ಞೂ ಉಂಟು ಅಂದಾಗ ಸೆಕ್ಯೂರಿಟಿ ಒಳಗೋಗಿ ಸರಿ ನಿಮ್ಮನ್ನು ಬರಕ್ಕೆ ಹೇಳಿದ್ದಾರೆ ಅಂತ ಈ ಕಡೆ ಲಂಬೋದರ್ ಮತ್ತು ಸತ್ಯ ರಾಣಿ ದತ್ತು ತಗೊಂಡಿರೋ ಮನೆಗೆ ಬಂದುಬಿಡ್ತಾರೆ. ಇದನ್ನು ನೋಡಿ ಈ ಕಡೆ ಸರಳಂಗಂತೂ ತುಂಬ ಭಯ ಆಗ್ತಿರುತ್ತೆ. ಅಯ್ಯೋ ದೇವ್ರೆ, ರಾಣಿ ಇರೋ ಮನೆಗೇನೆ ಇವ್ರು ಬಂದಿದ್ದಾರಲ್ಲ, ಏನಾದ್ರು ರಾಣಿ ಇಲ್ಲಿರೋ ವಿಚಾರ ಗೊತ್ತಾಗ್ಬಿಟ್ರೆ ಅಷ್ಟೇ ಕತೆ, ನನ್ನನ್ನಂತೂ ಸುಮ್ಮನೆ ಬಿಡೋದೇ ಇಲ್ಲ, ಗ್ಯಾರಂಟಿ ಇವರು ಎಣ್ಣೆಗೆ ಹಾಕಿ ನನ್ನನ್ನಂತೂ ಕಾಯಿಸೇ ಬಿಡ್ತಾರೆ ಅಂತ ಇಲ್ಲಿ ಸರಳ ತುಂಬ ಯೋಚನೆ ಮಾಡ್ತಾ ಇರ್ತಾಳೆ. ಇಷ್ಟು ಇವತ್ತಿನ ಸಂಚಿಕೆಯಲ್ಲಿ ನಡೆಯುತ್ತೆ.